ಶಾಂತಿಯಾದಂತಹ ನಮ್ಮ ಪ್ರಾರ್ಥನೆ ಈ ನಾಡಿನ ದೊರೆ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು ಡಿ.ಕೆ. ಶಿವಕುಮಾರ್ ಸಾಹೇಬ್ರ ಹತ್ರ ವಿನಂತಿ ಮಾಡಕ್ ಬಂದೇವೆ, ಪ್ರಾರ್ಥನೆ ಮಾಡಕ್ ಬಂದೇವೆ, ನಮ್ಮ ಕಳಕಳಿ ನೀಡಕ್ ಬಂದೇವೆ. ಯಾಕಂದ್ರ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರು ಜಿ.ಎಸ್. ಪಾಟೀಲ್ ಸಾಹೇಬರ ಸಂಬಂಧ ಹೆಂಗಿದೆ ಅಂದ್ರ ಅವಿನಾಭಾವ ಸಂಬಂಧ ಇದೆ. ಇವತ್ತ ನಿನ್ನೆ ಸಂಬಂಧ ಅಲ್ಲ. ಅದಕ್ಕೆ ನಮ್ಮ ಒತ್ತಾಯ, ನಮ್ಮ ಪ್ರೀತಿ, ನಮ್ಮ ಬೇಡಿಕೆ ಇಷ್ಟೇ. ಇಳಿ ವಯಸ್ಸಿನಿರ್ತಕ್ಕಂಥ ನಮ್ಮ ನಾಯಕರಾದಂತ ಜಿ.ಎಸ್. ಪಾಟೀಲ್ ಅವರು ನಿಮ್ಮ ಜೊತೆ ಸಚಿವ ಸಂಪುಟದಲ್ಲಿ ಇದ್ದು ಕೆಲಸ ಮಾಡಬೇಕಂತ. ರೋಣ ಮತಕ್ಷೇತ್ರ ಸ್ವತಂತ್ರದ ನಂತರ ಇಲ್ಲಿವರೆಗೂ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಗೆದ್ದಂತ ಶಾಸಕರು ಮಂತ್ರಿಗಳಾಗಿಲ್ಲ. ಅದಕ್ಕ ಈ ಸಾರಿ ಎಲ್ಲ ಅರ್ಹತೆಯನ್ನು ಹೊಂದಿದಂತ ಸನ್ಮಾನ್ಯ ಶ್ರೀ ಜಿ.ಎಸ್. ಪಾಟೀಲ್ ಅವರಿಗೆ ಮಂತ್ರಿ ಸ್ಥಾನ ಕೊಡಬೇಕು. ಮಾನ್ಯ ಮುಖ್ಯಮಂತ್ರಿಗಳೇ, ನಮ್ಮೆಲ್ಲರ ಒಕ್ಕೂರಿನ ವಿನಂತಿ ಇಷ್ಟೇ. ಯಾಕಂದ್ರೆ ನಮ್ಮ ರೋಣ ಮತಕ್ಷೇತ್ರದಲ್ಲಿ ಜಿ.ಎಸ್. ಪಾಟೀಲ್ ಸಾಹೇಬರು ಗೆಲುವಾಗ್ಲಿ ಸೋಲಾಗ್ಲಿ ಕಾರ್ಯಕರ್ತರು ಎಂದೂ ಕೈ ಬಿಟ್ಟಿಲ್ಲ. ಜಿ.ಎಸ್. ಪಾಟೀಲ್ ಒಂದು ಜಾತಿಗೆ ಸೀಮಿತ ಆಗಿಲ್ಲ. ಯಾವ್ಯಾವ ಜಿ.ಎಸ್. ಪಾಟೀಲ್ ಗೆದ್ದಾರ 20,000 ಮೇಲೆ ಗೆದ್ದಾರ. ಮಣ್ಣಿನೂ ಕೂಡ 25,000 ಅಧಿಕ ಮತಗಳ ಅಂತರಿಂದ ಗೆದ್ದಾರ. ನಾವೆಲ್ಲ ದುಡಿದೇವೆ. ನಾವ್ ಏನಂತ ಓಟ್ ಹಾಕ್ಸಿವಿ ಅಂದ್ರೆ ಜನರಿಗೆ ನೀವು ಓಟ್ ಹಾಕ್ರಿ, ಸರ್ಕಾರ ನಮ್ಮದು ಬರ್ತ ಜಿ.ಎಸ್. ಪಾಟೀಲ್ ಮಂತ್ರಿ ಆಗ್ತಾರ ಅನ್ನೋ ಕಾರಣಕ್ಕ 25,000 ಮತ ಬಿಜೆಪಿ ಎಲ್ಲರೂ ಕೂಡ ಓಟ್ ಹಾಕಿದ್ರು. ಅದಕ್ಕೆ ಇವತ್ತು ಅವಕಾಶ ಇದೆ ಬಂಧುಗಳೇ. ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಬಹಳ ತಪಸ್ಸು ಮಾಡಿದ್ರು. ಬಹಳ ಅಂದ್ರೆ ಬಹಳ ತಪಸ್ಸು ಮಾಡಿ ಬಹಳ ಎಷ್ಟೇ ತೊಂದರೆ ತಾಪತ್ರಿದ್ರು ಕೂಡ ಇವತ್ತು ಅವರ ಗುರಿ ಛಲ ಬಿಡ್ಲಿಲ್ಲ. ಮುಖ್ಯಮಂತ್ರಿ ಒಂದು ಸ್ಥಾನಕ್ಕೆ ನಿಂತಾರ ಅಂದ್ರ ಅವರಲ್ಲಿರ್ತಕ್ಕಂಥ ಗಟ್ಟಿತನ, ಪಕ್ಷದ ಮೇಲೆ ಇರ್ತಕ್ಕಂಥ ಅವರ ಅಚಲವಾದಂತ ನಂಬಿಕೆ ಇವತ್ತು ಈ ನಾಡಿನ ದೊರೆಯನ್ನಾಗಿ ಮಾಡಿದೆ. ಇಡೀ ನಾಡಿಗೆ ಹೇಗೆ ಡಿ.ಕೆ. ಶಿವಕುಮಾರ್ ಅವರು ಹಾಗೆ ನಮ್ಮ ಜಿಲ್ಲೆಗೆ ಜಿ.ಎಸ್. ಪಾಟೀಲ್ ಸಾಹೇಬರು. ಅದಕ್ಕೆ ಮಾನ್ಯ ಜಿ.ಎಸ್. ಪಾಟೀಲ್ಗೆ ಅವಕಾಶ ಕೊಡ್ಲಿಕ್ಕೆ ನಾವು ಬಂದೇವೆ. ಸಾಹೇಬ್ರ 15 ಜನ ಆದ್ಮೇಲೆ 10 ಜನ ಇಲ್ಲಿ ಬಂದೇವೆ. ಇನ್ನ ಫ್ರೀಡಂ ಪಾರ್ಕ್ ನಲ್ಲಿ ನಮ್ಮ ಬಸ್ ಗಾಡಿ ಜನ ಅಲ್ಲೇ ಇದಾರ. ಅದಕ್ಕೆ ಯಾರು ಮಾತಾಡ್ಬೇಡ್ರಿ, ನೀವು ಮಾತಾಡಿದ್ರೆ ನಾವ್ ಹೇಳಕತ್ತೇವೆ. ಯಾಕಂದ್ರ ಬಹಳ ಪ್ರೀತಿಯಿಂದ ತಾಳ್ಮೆಯಿಂದ ಮುಖ್ಯಮಂತ್ರಿಗಳು ಬಂದು ಕೂತಿದ್ದಾರೆ. ಅದಕ್ಕ ನಾವು ವಿನಂತಿ ಮಾಡ್ತೇವೆ, ನಿಮ್ಮೆಲ್ಲರ ಒತ್ತಾಯ ನಮ್ಮ ಒತ್ತಾಯ ಸೇರಿ ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿ ಆದ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿ ಆದಂತ ಡಿ.ಕೆ. ಶಿವಕುಮಾರ್ ಅವರಿಗೆ ಪರಮ ಪೂಜ್ಯರು ಹಾಗೂ ನಮ್ಮೆಲ್ಲ ನಾಯಕರಿಂದ ಪ್ರೀತಿಯ ಸನ್ಮಾನ. ವೇದಿಕೆಯಿರುವಂತ ನನ್ನ ಶಾಸಕ ಮಿತ್ರರಂತ ಜಿ.ಎಸ್. ಪಾಟೀಲ್ ಅವರೇ, ಎಲ್ಲ ವೇದಿಕೆಯಿರುವಂತ ಎಲ್ಲ ಹಿರಿಯ ಮಠಾಧಿಪತಿಗಳೇ, ಗುರು ಹಿರಿಯರೇ, ಗದಗ ಜಿಲ್ಲೆ ಮತ್ತು ರೋಣ ತಾಲೂಕಿನ ಬಂದಂತ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರೆ, ತಾವೆಲ್ಲ ಸೇರಿ ಬಿಜೆಪಿ ವಿರುದ್ಧ ಹೋರಾಟ ಮಾಡಿ 136 ಸೀಟ್ ತಂದು ಈ ರಾಜ್ಯಕ್ಕೆ ಒಂದು ದೊಡ್ಡ ಬಹುಮತದ ಸರ್ಕಾರವನ್ನು ತಂದುಕೊಟ್ಟಿದ್ದೀರಿ. ಸರ್ಕಾರ ಬಂದ ಮೇಲೆ ನಾವೇನ್ ಮಾತು ಕೊಟ್ಟಿದ್ದೋ ಆ ಮಾತನ್ನ ಉಳಿಸ್ಕೊಂಡಿದ್ದೇವೆ. ಇವತ್ತು ಜಿ.ಎಸ್. ಪಾಟೀಲ್ ಅವರಿಗೆ ಆಶೀರ್ವಾದ ಮಾಡಬೇಕು ಅಂತೇಳಿ ತಾವೆಲ್ಲ ಬಂದಿದ್ದೀರಿ.
ಭಾವನೆ, ತಮ್ಮ ಪ್ರೀತಿ ಎಲ್ಲ ನಮ್ಗೆ ಅರ್ಥ ಆಗ್ತದೆ. ಆದರೆ ಕಾಂಗ್ರೆಸ್ ಪಕ್ಷ ಒಂದು ಶಿಸ್ತಿನ ಪಕ್ಷ. ಗದಗಲ್ಲಿ, ಧಾರವಾಡಲ್ಲಿ, ಬೆಳಗಾಮಲ್ಲಿ, ಕನಕಪುರದಲ್ಲಿ, ಇನ್ನೊಂದು ಕಡೆ ಈ ರೀತಿ ಪ್ರತಿಭಟನೆಗಳು ಮಾಡಿಕೊಂಡು ಪಾದಯಾತ್ರೆ ಮಾಡ್ಕೊಂಡು ಬಂದ್ರೆ ನಮ್ಮ ಪಕ್ಷದಲ್ಲಿ ಬಹಳ ಕಷ್ಟ. ಇದಕ್ಕೆ ನಾನು ಮೊದಲಿಂದ ಕೂಡ ಅವಕಾಶ ನಮ್ಮ ಪಕ್ಷದಲ್ಲಿ ಕೊಡೋದಿಲ್ಲ. ನನಗೆ ಗೊತ್ತಾಯ್ತು ನೀವು ಪಾದಯಾತ್ರೆ ಹೊರಟಿದ್ದೀರಿ ಅಂತ, 30-40 ಕಿಲೋಮೀಟರ್ ನಡೆದ್ರಿ ಅಂತ. ಈ ರೀತಿ ಪ್ರಾರಂಭ ಮಾಡಿದ್ರೆ 224 ಕ್ಷೇತ್ರದಿಂದನೂ ಜನ ಹೊರಡಕ್ಕೆ ಶುರು ಮಾಡ್ತಾರೆ. ಮುಖ್ಯಮಂತ್ರಿ ಮಾಡೋದು, ಮಂತ್ರಿ ಮಾಡೋಂಥದ್ದು ಪಕ್ಷ. ಎಲ್ಲ ವಿಚಾರ ಕೂಡ ಆಲೋಚನೆ ಮಾಡಿ ಮಾಡ್ತಾರೆ. ನನಗೂ ಆಸೆ ಇತ್ತು ಬಹಳ ವರ್ಷದಿಂದ. ನಾವೇನೇನೋ ನಮ್ಮ ಕನಸುಗಳು, ನಮ್ಮ ಶ್ರಮ ಏನೇನೋ ಇದ್ದಿತ್ತು. ಆದ್ರೆ ಪಕ್ಷ ಏನ್ ಹೇಳ್ತದೆ ಆ ಪಕ್ಷಕ್ಕೆ ನಾವು ಗೌರವನ ಕೊಡಬೇಕು. ಆ ದೃಷ್ಟಿಯಿಂದನೇ ಇವತ್ತು ನಮಗೆ ಸರ್ಕಾರ ಕೂಡ, ಹೊಸ ಸರ್ಕಾರ ಇವತ್ತು ಎಲ್ಲೋ ಅನುಸರಣೆ ಮಾಡಿಕೊಂಡು ನಾವು ಪ್ರಶ್ನೆ ಮಾಡಿದ್ದೇವೆ. ನಮ್ಮನ್ನ ವಿರೋಧ ಪಕ್ಷದವರು ನಮ್ಗೆಲ್ಲ ಬಹಳ ಜನನ ಎತ್ಕಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಸ್ಟೇಟ್ಮೆಂಟ್ ಕೊಡಿಸ್ತಾರೆ, ಸಮಾಜಕ್ಕೆ ಭಿನ್ನಾಭಿಪ್ರಾಯ ಬರೋ ರೀತಿ ಮಾಡ್ತಾರೆ, ನಾಯಕರುಗಳಿಗೆ ಭಿನ್ನಾಭಿಪ್ರಾಯ ಮಾಡ್ತಾರೆ. ನಾವು ಇದಕ್ಕೆ ಬಹಳ ಹುಷಾರಾಗಿರ್ಬೇಕು. ಫಸ್ಟ್ ಪಕ್ಷ ಇದ್ರೆ ಮಾತ್ರ, ನಾವು ಚುನಾವಣೆಯಲ್ಲಿ ಗೆದ್ರೆ ಮಾತ್ರ ಎಲ್ಲ ಅಧಿಕಾರಗಳು ತಾನಾಗಿ ತಾನು ಬರ್ತದೆ.